ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಬೇಕ್ರಿ ಸ್ಟೈಲ್ ಥರನ ಸ್ವೀಟ್ ರೆಸಿಪಿ ಮನ್ಯಾಗ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಮನ್ಯಾಗ ಸ್ಮಾಲ್ ಫಂಕ್ಷನ್ ಇದ್ದಾಗ ಇಲ್ಲ ಹಬ್ಬ ಹರಿದಿಂದಾಗ ನೈವೇದ್ಯಕ್ಕಂತ ಇಲ್ಲಾಂದ್ರೆ ಗೆಸ್ಟ್ ಅದು ಬಂದಾಗ ಸ್ವೀಟ್ ರೆಸಿಪಿ ಈಸಿಯಾಗಿ ಮನ್ಯಾಗ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರೀ ಎರಡು ಶೇಂಗಾ ಮತ್ತು ಸಕ್ರೆ ಎರಡಿದ್ರೆ ಸ್ವೀಟ್ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಬೋದು. ಮೊದಲಿಗೆ ನಾ ಇಲ್ಲಿ 1 ಕಪ್ ಶೇಂಗಾ ತೊಗೊಂಡೇನಿ. ಅದನ್ನು ಮ್ಯಾಗಿನ ಸಿಪ್ಪಿ ಬಿಚ್ಚೋ ಮಟ್ಟ ಅಷ್ಟೇ ಹುರ್ಕೋಬೇಕು, ಭಾಳ ಕಪ್ಪಾಗಂಗೆ ಹುರ್ಕೋಬಾರ್ದು. ಹುರ್ಕೊಂಡು ಸ್ವಲ್ಪ ತಣ್ಣಗಾದ್ಮ್ಯಾಗ ಅದ್ರ ಮ್ಯಾಗಿನ ಸಿಪ್ಪಿ ಎಲ್ಲ ತಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಪೌಡರ್ ಮಾಡಿಕೊಂಡು ಇಟ್ಕೋಬೇಕು. ಪಾಕಕ್ಕಿಲ್ಲಿ ಶೇಂಗಾ ಯಾವ ಅಳತಿಲಿ ತೊಗೊಂಡಿರ್ತೇವಲ್ಲ ಆ ಬಟ್ಲನಿಂದನ 3/4 ಬಟ್ಲ ಸಕ್ರೆ, ಅರ್ಧ ಬಟ್ಲ ನೀರು ಹಾಕ್ಕೊಂಡು ಒಂದೆಳೆ ಪಾಕ ಮಾಡಿಕೊಂಡ್ರೆ ಸಾಕು. ಸಕ್ರೆ ಒಳಗೆ ಏನಾರ ಕಸರದು ಇತ್ತಪ್ಪ ಅಂತಂದ್ರೆ ಸೋಸ್ಕೊಂಡು ಪಾಕ ಮಾಡ್ಕೋಬೇಕು. ಸಕ್ರೆ ಬದಲು ಇಲ್ಲಿ ಬೆಲ್ಲನೂ ಹಾಕ್ಕೊಂಡು ಸ್ವೀಟ್ ಮಾಡ್ಬೋದು. ಪಾಕ ಮಾಡೋಕ್ಕೆ ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರನ್ನ ಚಲೋ. ಸಕ್ರೆ ಕರಗಬೇಕಾದ್ರೆ ಸೈಡಿಗೆಲ್ಲ ಹತ್ತಿರ್ತಲ್ಲ, ಅವಾಗ ತೆಗಿಬೇಕಿಲ್ಲ, ಸುಮ್ಮನೆ ಒಣಗಿ ವೇಸ್ಟಾಗಿ ಹೋಗುತ್ತೆ, ಪಾಕನೂ ಕಡಿಮೆ ಆದಂಗೆ ಅನಿಸುತ್ತೆ. ಇಷ್ಟು ಒಂದೆಳಿ ಪಾಕ ಬಂದರೆ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಆದರೆ ಸ್ವೀಟ್ ಗಟ್ಟಿ ಆಗುತ್ತೆ, ಸಾಫ್ಟಾಗಿ ಬರೋಂಗಿಲ್ಲ. ಒಂದೆಳಿ ಪಾಕ ಬಂದಮೇಲೆ ಆವಾಗಲೇ ಪೌಡರ್ ಮಾಡಿ ಇಟ್ಕೊಂಡಿದ್ದು ಶೇಂಗಾ ಪುಡಿ ಹಾಕ್ಕೋಬೇಕು. ಸಾಧ್ಯ ಆದರೆ ನಿಮ್ಗೆ ಪೌಡರ್ನ ಜಡಿ ಇಟ್ಕೊಂಡ್ರೆ ಟೆಕ್ಸ್ಚರ್ ಸೇಮ್ ಬೇಕ್ರಿ ಥರನ ಬರುತ್ತೆ. ಪೌಡರ್ ಹಾಕ್ಕೊಂಡು ಶೇಂಗಾದ ಚಲೋತ್ನಾಗ ಮಿಕ್ಸ್ ಮಾಡಬೇಕು. ಒಂದೆರಡು ನಿಮಿಷ ಸಕ್ರೆ ಪಾಕದೊಳಗೆ ಶೇಂಗಾ ಪುಡಿ ಚಲೋತ್ನಾಗ ಮಿಕ್ಸ್ ಆಗುವಂಗೆ ಕಲಿಸ್ಬೇಕು. ಈಗ ತಳ ಬಿಡಕ್ಕೆ ಬರ್ತಿರ್ತದಲ್ಲ ಆವಾಗ 1 ಚಮಚ ತುಪ್ಪ ಹಾಕಿ ಇನ್ನೊಂದು ನಿಮಿಷ ಚಲೋತ್ನಾಗ ಕಲಿಸಿ ಗ್ಯಾಸ್ ಆಫ್ ಮಾಡಬೇಕು. ನಿಮ್ಗೆ ಸ್ವೀಟ್ ಥಿಕ್ನೆಸ್ ಎಷ್ಟು ಬೇಕಷ್ಟು ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೊರಿ. ಮೊದಲ ಒಂದು ಪ್ಲೇಟಿಗೆ ತುಪ್ಪ ಇಲ್ಲ ಎಣ್ಣೆ ಹಚ್ಕೊಂಡು ಇಲ್ಲ ಅಡುಗೆ ಮನೆ ಕಟ್ಟಿ ಮ್ಯಾಗ ಎಣ್ಣೆ ಇಲ್ಲ ತುಪ್ಪ ಹಚ್ಕೊಂಡು ಬಟರ್ ಪೇಪರ್ ಇಟ್ಟು ಅದ್ರ ಮ್ಯಾಗ ಇದನ್ನು ಹಾಕಿ ಈವನ್ನಾಗಿ ಸ್ಪ್ರೆಡ್ ಮಾಡಬೇಕು. ಇನ್ನು ಬಟರ್ ಪೇಪರ್ಲೇನ ಒಂದು ಸ್ವಲ್ಪ ಆರಿದ್ಮೇಲೆ 1 ನಿಮಿಷ ಆರಿದ್ಮೇಲೆ ಚಪಾತಿ ಹಿಟ್ಟು ಥರ ಸ್ವಲ್ಪ ಮಿದ್ಕೊಂಡು ನಾದ್ಕೊಂಡು ಹಿಂಗೆ ಲಟ್ಟಿಸ್ಕೊಂಡ್ರೆ ಸ್ವೀಟ್ ಟೆಕ್ಸ್ಚರ್ ಇನ್ನೂ ಚಲೋ ಬರುತ್ತೆ. ಪ್ಲೇಟ್ ಮ್ಯಾಗ ಹಾಕಿ ಒಂದು ಪೇಪರ್ ಇರುತ್ತಲ್ಲ ಮನ್ಯಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದ್ರ ಮ್ಯಾಗ ಲಟ್ಸಿದ್ರೆ ಟೆಕ್ಸ್ಚರ್ ಚಲೋ ಬರುತ್ತೆ. ಬಿಸಿ ಇರುತ್ತೆ, ಕೈಲೇ ಸ್ವಲ್ಪ ಈವನ್ನಾಗಿ ಸ್ಪ್ರೆಡ್ ಮಾಡಿ ಬಿಸಿ ಇರುವಾಗನ ಕಟ್ ಮಾಡಿಕೊಂಡು ಆರಿದ್ಮೇಲೆ ತೆಗಿಬೇಕು. ಆರಕ್ಕೆ ಭಾಳ ಬಿಡಬಾರ್ದು, ಒಂದು 2 ನಿಮಿಷ ಆದರೆ ಸಾಕು. ಅಷ್ಟು ಪ್ಲೇಟ್ ಈ ಥರ ಹಂಚಿರ್ಲಾರ್ದಂಗೆ ತೊಗೊಂಡ್ರೆ ಲಟ್ಸಕ್ಕೆ ಈಸಿ ಆಗುತ್ತೆ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ನಾಗ ಕಟ್ ಮಾಡ್ಕೊರಿ. ನೋಡಿ ಸ್ವೀಟ್ ಎಷ್ಟು ಮೆತ್ತಗೆ ಬಂದದ. ಬರೀ 2 ಇಂಗ್ರೀಡಿಯೆಂಟ್ಸ್ ಶೇಂಗಾ ಮತ್ತು ಸಕ್ರೆ ಇದ್ರೆ ಅಷ್ಟೇ ಸಾಕು. ಮನ್ಯಾಗ ಯಾವ್ದಾರ ಸ್ಮಾಲ್ ಫಂಕ್ಷನ್ ಇತ್ತಂದ್ರೆ ಗೆಸ್ಟ್ ಇತ್ತಂದ್ರೆ ನೈವೇದ್ಯಕ್ಕಂತನೂ ಮಾಡ್ಕೋಬೋದು. ನೀವು ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹಾಕ್ರಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಹಂಗಾರ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.